ಅಡವೆ ನಂದಿಕೂರು ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳ ಸಮಿತಿಯಿಂದ ನಡೆಯಲಿರುವಂತಹ 33ನೇ ವರ್ಷದ ಹೊನಲು ಬೆಳಕಿನ ಕಂಬಳೋತ್ಸವ ಜನವರಿ 17ರಂದು ನಡೆಯಲಿದೆ ಎಂದು ಕಂಬಳ ಸಮಿತಿಯ ಗೌರವಾಧ್ಯಕ್ಷ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಮಾಹಿತಿಯನ್ನ ನೀಡಿದರು. ಅವರು ನಂದಿಕೂರು ಸಮಯ್ ಹೋಟೆಲ್ ಸಭಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದರು. ಜನವರಿ 17ರ ಶನಿವಾರ ಬೆಳಿಗ್ಗೆ ನಂದಿಕೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ಆಡಳಿತ ಮುಕ್ತೇಶ್ವರರಾಗಿರುವಂತಹ ಜನವರಿ 17 ಶನಿವಾರ ಬೆಳಿಗ್ಗೆ ನಂದಿಕೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ಆಡಳಿತ ಮುಕ್ತೇಶ್ವರರಾಗಿರುವ ಮಧ್ವರಾಯ ಭಟ್ಟ, ಯಲ್ಲೂರು ಗುತ್ತು ವೈ ಪ್ರಫುಲ್ಲ ಶೆಟ್ಟಿ, ಅಡವೆ ಶ್ರೀ ಮಹಾಗಣಪತಿ ದೇವಾಲಯದ ಜನ್ನಿ ರವಿಶಂಕರ್ ಭಟ್, ಅಡವೆ ಶ್ರೀ ಬ್ರಹ್ಮ ಬೈದರ್ಕಳ ಸೇವಾ ಸಮಿತಿ ಅಧ್ಯಕ್ಷರಾಗಿರುವ ಸುಂದರಿಯು ಸುವರ್ಣ ಅವರು ಕಂಬಳವನ್ನ ಉದ್ಘಾಟಿಸಲಿದ್ದಾರೆ. ಇನ್ನು ಕಂಬಳದ ನಿಯಮಾವಳಿಯಂತೆ ಕಂಬಳವು ಜರಗಲಿದೆ ಎಂದು ಗುರ್ಮೆ ಸುರೇಶ್ ಶೆಟ್ಟಿ ಹೇಳಿದರು. ಕಾರ್ಯಾಧ್ಯಕ್ಷರಾದ ಕೊಂಡೆಟ್ಟು ಸುಕುಮಾರ್ ಮಾತನಾಡಿ, ಅಚ್ಚುಕಟ್ಟಾಗಿ ಮಾಡಿಕೊಂಡು ಬಂದ ಕಂಬಳ ಸರ್ಕಾರದ ಪ್ರೋತ್ಸಾಹವಿದೆ. 150ಕ್ಕೂ ಅಧಿಕ ಸೀನಿಯರ್ ಜೂನಿಯರ್ ವಿಭಾಗದಲ್ಲಿ ಕೋನಗಳು ಭಾಗವಹಿಸಲಿಕ್ಕಿದೆ ಎಂದರು. ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಸದರಾಗಿರುವ ಕೋಟ ಶ್ರೀನಿವಾಸ್ ಪೂಜಾರಿ ಮತ್ತು ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಹಾಗೆಯೇ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್, ಶಾಸಕರುಗಳಾದ ಉಮಾನಾಥ್ ಕೋಟ್ಯಾನ್, ಯಶ್ಪಾಲ್ ಸುವರ್ಣ, ವಿಧಾನ ಪರಿಷತ್ ಸದಸ್ಯರುಗಳಾದ ಮಂಜುನಾಥ್ ಭಂಡಾರಿ, ಕಿಶೋರ್ ಕುಮಾರ್, ಐವನ್ ಡಿಸೋಜ, ಡಾಕ್ಟರ್ ಧನಂಜಯ್ ಸರ್ಜಿ, ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ, ಅಭಯ್ ಚಂದ್ರ ಜೈನ್, ಮಾಜಿ ಶಾಸಕ ಲಾಲಾಜಿ ಆರ್ ಮೆಂಡನ್, ಅದಾನಿ ಸಮೂಹ ಸಂಸ್ಥೆಯ ಜಂಟಿ ಅಧ್ಯಕ್ಷ ಕಿಶೋರ್ ಆಲ್ವಾ ಮತ್ತಿತರರು, ರಾಜಕೀಯ ಧಾರ್ಮಿಕ ನಾಯಕರು ಕೂಡ ಭಾಗವಹಿಸಲಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಕಂಬಳ ಸಮಿತಿ ಅಧ್ಯಕ್ಷರಾದ ಅಡವೆ ಮುಡ್ರಾಗುತ್ತು ಸುರೇಶ್ ಶೆಟ್ಟಿ, ಶೆಟ್ಟಿಬಾಲ್ ಲಕ್ಷ್ಮಣ್ ಶೆಟ್ಟಿ, ಕಾರ್ಯದರ್ಶಿ ನವೀನ್ ಸುವರ್ಣ ಅಡವೆ ಮತ್ತಿತರರು ಉಪಸ್ಥಿತರಿದ್ದರು. ಹಾಗಾಗಿ ಎಲ್ಲ ರಾಜಕೀಯ ನಾಯಕರಲ್ಲಿ ಗೊತ್ತಾರೆ. ಹಾಗೆ ಒಂದು ದಿವಸ 2 ದಿವಸದ ಹಬ್ಬ ಉತ್ಸವದ ರೀತಿಯಲ್ಲಿ ನಡೀತದೆ. ಲಕ್ಷಾಂತರ ಜನ ನಡೀತಾರೆ, ದೊಡ್ಡ ಯೋಜನೆ ಒಪ್ಕೊಂಡಿದ್ದಾರೆ. ಹಾಗಾಗಿ ತುಳುನಾಡಿನ ವಿಶೇಷ ಅಂತ ಹೇಳಿದ್ರೆ ಇವತ್ತು ಗೊತ್ತಿರುವುದು ಕೋಣೆಗಳನ್ನು ಸಾಕುವಂಥದ್ದು ಮತ್ತು ಕಂಬಳ ನಡೆಸುವಂಥದ್ದು ಬಹಳ ಕಷ್ಟದ ಕೆಲಸ. ಹಾಗಾಗಿ ಒಂದು ಕಾಲಘಟ್ಟದಲ್ಲಿ ಇದಕ್ಕೆ ಸುಪ್ರೀಂ ಕೋರ್ಟಲ್ಲಿ ಕೂಡ ತಡೆ ಬಂದಿತ್ತು. ಆದರೆ ಇಡೀ ತುಳುನಾಡಿನ ಜನತೆ ಒಂದಾಗಿ ಅದನ್ನು ವಿರೋಧ ಮಾಡಿ ಸುಪ್ರೀಂ ಕೋರ್ಟಲ್ಲಿ ಕೂಡ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೂಡ ಗೆಲುವನ್ನು ಸಾಧಿಸಬೇಕು. ಹಾಗಾಗಿ ಇವತ್ತು ಸುಮಾರು 100 ಸಂಖ್ಯೆ ಕೋನಗಳು, ಕೋನದ ಯಜಮಾನರು ಎಲ್ಲ ಬರ್ತಾರೆ. ಹೀಗಾಗಿ ನಮ್ಮೆಲ್ಲರ ಸಹಕಾರವನ್ನು ಯಾವುದೇ ಕಾರ್ಯಕ್ರಮಕ್ಕೆ ಪ್ರಚಾರ ಬೇಕಾಗಿರ್ತಕ್ಕಂಥದ್ದು. ಅದೇ ಸಂದರ್ಭದಲ್ಲಿ ನಿಮಗೆ ಯರ್ಮಾನಿನ ಕಂಬಳ ಹೊಸದಾಗಿ ಪ್ರಾರಂಭ ಆಗ್ತದೆ. ಹಾಗೆ ಏಪ್ರಿಲ್ 25ಕ್ಕೆ ನಮ್ಮ ಮಣಿಪಾಲದ ಮರಳುಗುಂಡಿನಲ್ಲಿ ಕಾಪು ಶೆಟ್ಟಿಗೆ ಬರ್ತದೆ ಉಂಟಿ ಕಂಬಳ ಇರ್ತಕ್ಕಂಥ ಟ್ಯಾಗ್ಲೈನ್ ಎಲ್ಲರೂ ಅನುಕೂಲ ಕೆಲಸ ಏನು ಪ್ರಾರಂಭ ಆಗ್ತಾ ಇದೆ. ಇದೆಲ್ಲ ಒಳ್ಳೆಯ ಸೂಚನೆ. ಅಂದರೆ ಅನುಷ್ಠಾನವಾಗಿ ನಮ್ಮ ಪರಂಪರೆ ಆ ಕಾಲದಲ್ಲಿ ನನ್ನ ಅಜ್ಜ ಹೇಳ್ತಿದ್ರು, ನಮ್ಮ ಅಜ್ಜಿ ಹೇಳ್ತಿದ್ರು, ಅಲ್ಲಿ ಕಂಬಳಕ್ಕೆ ಹೋಗೋ ಮುಂಚೆ ನಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಕೋಣಗಳೇ ಅಲ್ಲಿ ತಲೆಬಾಗಿ ದೇವರನ್ನ ನಂಬಿಸುವುದನ್ನು ಆ ಕಾಲದಲ್ಲಿ ನಾವು ಕಲಿಸ್ಕೊಂಡಿದ್ದೀವಿ. ಈಗಲೂ ಕೂಡ ಅದೇ ಪರಂಪರೆ ಅಂದರೆ ಕೇವಲ ಮನೋರಂಜನೆ ಅಲ್ಲ, ನಮ್ಮ ಪೂರ್ವ ಪರಂಪರೆಯಿಂದ ಕಾರ್ಮಿಕ ಕೆಲಸವನ್ನು ಕಂಬಳದ ಮೂಲಕ ಮಾಡತಕ್ಕಂಥ ವಿಚಾರ. ಆ ನಿಟ್ಟಿನಲ್ಲಿ ನಾನು ತಮ್ಮೆಲ್ಲರ ಸಹಕಾರವನ್ನು ಅನುಭವ ನಾನು ಶಾಸಕರಾಗ್ತೇನೆ ಗೌರವಕ್ಕೆ ಸಾಲ ಮುಟ್ಟಿದ್ದಾರೆ. ಹಾಗಾಗಿ ಏನು ನಾವು ನಿಮಿತ್ತ ಮಾಡಬೇಕು ಎಲ್ಲ ಕೆಲಸ ನಮ್ಮದ ಸಮಿತಿ ಒಳ್ಳೆಯ ಸಮಿತಿ ಇದೆ. ಇಡೀ ಮನೆಯಿಂದ ಊರಿನಿಂದ ಇಡೀ ಊರಿನ ಸೇರಿಕೊಂಡು ಯಾವುದೇ ಭಿನ್ನ ಇಲ್ಲದೆ ಬಹಳ ಒಳ್ಳೆಯ ರೀತಿಯಲ್ಲಿ ಬರ್ತಾ ಇದ್ದಾರೆ.